ಡೈರೆಕ್ಟರ್ ಈ ದಿನ ಹಾಗೆ ಈ ಒಂದು ನಮ್ಮ ನ್ಯಾಷನಲ್ ಫಾರ್ಮರ್ಸ್ ಡೇ ಅಂದರೆ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಸಹ ಆಚರಣೆ ಮಾಡ್ತಾ ಇದ್ದೀವಿ. ಆ ಅಂಗವಾಗೂ ಸಹ ನಮ್ಮ ಒಂದು ಈ ರಾಜ್ಯ ಮಟ್ಟದ ಎಲ್ಲ ರಾಜ್ಯದಿಂದ ಬಂದಿರುವಂತಹ ಜಿಲ್ಲಾ ಮಟ್ಟದ ಎಲ್ಲ ಏನು ಸಿರಿಧಾನ್ಯ ಸ್ಪರ್ಧೆಗೆ ಬಂದಿದ್ದೀರಿ ಅವ್ರಿಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು ಈವರೆಗೂ ನಾವು 5 ವರ್ಷದಿಂದ ಈ ಸಿರಿಧಾನ್ಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಆದರೆ ಈ ರೀತಿ ಕಾರ್ಯಕ್ರಮವನ್ನು ನಾವು ಮಾಡಿರಲಿಲ್ಲ. ಸೊ ಸರ್ ಮೊದಲನೇದಾಗಿ ಹೇಳಿದ್ರು, ಇಲ್ಲ ಪ್ರತಿ ಜಿಲ್ಲೆಯಲ್ಲೂ ಈ ಸ್ಪರ್ಧೆ ಆಗಬೇಕು, ಅವರನ್ನ ಕರ್ಕೊಂಡು ಬಂದು ನಾವು ರಾಜ್ಯ ಮಟ್ಟಕ್ಕೆ ಸ್ಪರ್ಧೆ ಮಾಡೋಣ ಅಂತ ಹೇಳಿರೋದಕ್ಕೆ ಈ ಒಂದು ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಸೊ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಟ್ಟಾರೆ 29 ಜಿಲ್ಲೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈಗ 29 ಜಿಲ್ಲೆಯ ವಿಜೇತರು ಇಲ್ಲಿ ಆಗಮಿಸಿದ್ದಾರೆ. 14 ಜನ ಈಗ ಮೊದಲನೇ ಇದರಲ್ಲಿ, ಮತ್ತೆ 3 ಗಂಟೆಗೆ 15 ಈಗ 2 ಬ್ಯಾಚ್ ಮಾಡಿದ್ದೀವಿ. ಆ ಜಿಲ್ಲೆಗಳು ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ನಾನು ಇನ್ನೊಮ್ಮೆ ಎಲ್ಲ ವಿಜೇತರಿಗೆ, ಸರ್ ಅಂತೂ ತುಂಬ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ಏನು ಹೇಳಬೇಕು ಅಂತ. ಸ್ಪರ್ಧೆ ಮುಖ್ಯ, ಆದರೆ ವಿಜೇತರ ಆಗೋದು ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ಅವರಿಗೆ ನಾನು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮಗೆ ತುಂಬ ಸಹಾಯ ಮಾಡಿದವರು ಸುಶೀಲ್ ಸರ್. ಯಾಕಂದರೆ ನಮಗೂ ಕೂಡ ಇದು ಹೇಗೆ ಮಾಡಬೇಕು, ಹೇಗೆ ಮುಂದುವರಿಸಬೇಕಂತ ಗೊತ್ತಿರಲಿಲ್ಲ. ಈ ಒಂದು ಸ್ಟುಡಿಯೋವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಇವತ್ತು ಮಾಡೋಕ್ಕೆ ಅನುವು ಮಾಡಿಕೊಟ್ಟ ಅವರು, ಅವ್ರ ಟೀಮ್ ಹಾಗೂ ವಿ ಬಿ ಸ್ಟುಡಿಯೋದವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಎಲ್ಲರೂ ಕೇಳ್ತಾ ಇದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ರಾಜ್ಯ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆಯನ್ನು ನಾವು ಫೈನಲ್ನ ಇವತ್ತು ಇಟ್ಕೊಂಡಿದ್ದು ಮುಖ್ಯ ಉದ್ದೇಶ. ಇವತ್ತು ರಾಷ್ಟ್ರೀಯ ರೈತ ದಿನಾಚರಣೆ. ರಾಷ್ಟ್ರೀಯ ರೈತ ದಿನಾಚರಣೆಯ ಉದ್ದೇಶ ತಮಗೆಲ್ಲ ರೈತರ ಹಿತವನ್ನು ಕಾಪಾಡುವುದು ಪ್ರತಿಯೊಬ್ಬರ ಉದ್ದೇಶ ಆಗಿದೆ. ನಾವು ಮೊದಲಿಂದ ನಮ್ಮ ದೇಶದಲ್ಲಿ ರೈತರೇ ಬೆನ್ನೆಲುಬು ಅಂತ ಎಲ್ಲ ಮಾತಾಡ್ತಾ ಬಂದಿದ್ದೀವಿ. ಈಗ ನಮ್ಮ ಉದ್ದೇಶ ಏನಾಗಿದೆ ಅಂದರೆ, ಈಗಿನ ಸರ್ಕಾರದ್ದು ಎಲ್ಲ ಹಿಂದಿನ ಸರ್ಕಾರಗಳು ಏನು ಬಂದವೆ, ಆ ಉದ್ದೇಶ ಏನಂದರೆ ಯಾವುದೇ ವಸ್ತುವನ್ನು ಯಾವ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದಾಗ ಸೇವಿಸೋಕೆ ಪ್ರಾರಂಭ ಮಾಡ್ತಾನೆ ಅಂತ ನಾವು ತಿಳಿಸ್ಕೊಡೋದು ಭಾಳ ಮುಖ್ಯ ಇದೆ. ತಮಗೆಲ್ಲ ಗೊತ್ತಿದೆ, ನಾವು ಈ ಪಾಕ ಸ್ಪರ್ಧೆಯನ್ನು ಮಾಡಲೇಬೇಕು ಅಂತ ಹೇಳಿ ನನಗೆ ವಿಚಾರ ಯಾಕೆ ಬಂತಂದರೆ, ಅಲ್ಟಿಮೇಟ್ಲಿ ಜನವರಿ 5, 6, 7, 2024 ನಾವು ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರ ಅಂಗವಾಗಿ ನಾವು ಈಗಾಗಲೇ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಒಂದನೇದಾಗಿ ಮೊದಲು ನಾವು ಸುವರ್ಣಸೌಧದಲ್ಲಿ ಕರ್ಟನ್ ರೇಸರ್ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರು. ಎರಡನೇ ಕಾರ್ಯಕ್ರಮವನ್ನು ಕ್ರೈಸ್ಟ್ ಕಾಲೇಜಿನಲ್ಲಿ ನಾವು ಮಿಲೆಟ್ ತಿಂತೀರಾ ಅಂತ ಮಾಡಿದ್ವಿ. ಮೂರನೇ ಕಾರ್ಯಕ್ರಮವನ್ನು ನಾವು ಮೌಂಟ್ ಕಾರ್ಮೆಲ್ದಲ್ಲಿ ಮೈ ಪ್ಲೇಟ್ ಅಂದರೆ ಮಿಲೆಟ್, ಆ ಪ್ಲೇಟಲ್ಲಿ ಸಿರಿಧಾನ್ಯದ ಯಾವ ಐಟಮ್ಗಳು ಇರಬೇಕು, ಅದರಿಂದ ನಮಗೇನು ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ಮಾಡಿದ್ವಿ. ನಾಲ್ಕನೇ ಕಾರ್ಯಕ್ರಮವನ್ನು ನಾವು ಇವತ್ತು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆಯನ್ನು ಇವತ್ತು ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. 29 ಜಿಲ್ಲೆಗಳಿಂದ ಪಾರ್ಟಿಸಿಪೆಂಟ್ಸ್ ಬಂದರೆ.
ಮೊದಲನೆಯದಾಗಿ 14 ಜಿಲ್ಲೆಯವರು ಪಾಲ್ಗೊಳ್ತಾರೆ, ನಂತರ 15 ಜಿಲ್ಲೆಗಳು ಪಾಲ್ಗೊಳ್ತವೆ. ಇದರದ್ದು ಮುಖ್ಯ ಉದ್ದೇಶ ಏನಂದರೆ ಸಿರಿಧಾನ್ಯದಿಂದ ವಿವಿಧ ಐಟಮ್ಗಳು ಅಂದರೆ ಬೇರೆ ಬೇರೆ ಅಡುಗೆಗಳನ್ನು ಹೇಗೆ ಮಾಡಬೇಕು, ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ರೀತಿಯಲ್ಲಿ ಪ್ರಚಾರ ಕೊಡಬೇಕು ಅನ್ನೋದು ಉದ್ದೇಶ ಇದೆ. ಅಷ್ಟೇ ಅಲ್ಲದೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ಮುಖ್ಯ ಉದ್ದೇಶ ಇವತ್ತು ರಾಷ್ಟ್ರೀಯ ರೈತ ದಿನಾಚರಣೆ. ಇದರ ಅಂಗವಾಗಿ ಅವರಿಗೆ ರೈತರಿಗೆ ಒಂದು ನಮನ ಸಲ್ಲಿಸುವ ಉದ್ದೇಶದಿಂದ ನಾವು ಇಟ್ಕೊಂಡಿದ್ದೀವಿ. ಅಂದರೆ ಈ ಹೆಚ್ಚೆಚ್ಚು ಮೆಟ್ರೋ ಸಿಟೀಸ್ ಏನಿದ್ದಾವೆ ಅಂದರೆ ನಗರ ಪ್ರದೇಶದಲ್ಲಿ ಸಿರಿಧಾನ್ಯದ ಉಪಯೋಗ ಹೆಚ್ಚೆಚ್ಚಾದಾಗ ಆಟೋಮೆಟಿಕ್ಲಿ ನಮ್ಮ ಬಡ ರೈತ ಹಳ್ಳಿಯಲ್ಲಿರೋನು ಸಿರಿಧಾನ್ಯಗಳನ್ನು ಹೆಚ್ಚೆಚ್ಚು ಬೆಳೆದರೆ ಅವನಿಗೆ ಮಾರ್ಕೆಟಲ್ಲಿ ಹೆಚ್ಚಿನ ರೇಟ್ ಸಿಗ್ತದೆ ಅನ್ನೋ ಉದ್ದೇಶದಿಂದ ಈ ರೀತಿಯ ವಿವಿಧ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಹಮ್ಮಿಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ.